ವೀಕ್ಷಕರಿಗೆ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಸಾಲ ಮಾಡಿ ಜೀವನವೇ ನರಕ ಆಗೋಗಿದ್ಯಾ? ಸಾಲದ ಈ ನರಕದಿಂದ ಹೇಗಾದರೂ ಮಾಡಿ ಆಚೆ ಬಂದ್ಬಿಟ್ರೆ ಸಾಕು ಅನಿಸ್ತಿದ್ಯಾ? ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಬದುಕೆ ಬೇಡವೆನಿಸ್ತಿದ್ಯಾ? ಸಾಲದ ಜಗಳ ಗಲಾಟೆಗಳಿಂದ ಲೈಫ್ನಲ್ಲಿ ಮನಶಾಂತಿಯೇ ಇಲ್ಲದಂತಾಗಿದ್ಯಾ? ಸಾಲನ ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಬೇಗ ತೀರಿಸೋದು, ಯಾವ ಕರ್ಮದಿಂದ ಈ ಸಾಲ ಆಗಿರಬಹುದು? ಬಹು ಜನರ ಒತ್ತಾಯದ ಅಪೇಕ್ಷೆಯ ಮೇರೆಗೆ 24ನೇ ಭಾನುವಾರ ನವೆಂಬರ್ 2024ರಂದು ಮನಿ ಇಸ್ ಹ್ಯಾಪಿನೆಸ್ ವಿಶೇಷವಾದ ವರ್ಕ್ಶಾಪ್ ಅನ್ನು ಗುರುಗಳು ಮಾಡುತ್ತಿದ್ದಾರೆ. ಸಾಲ ಹೇಗೆ ಬೇಗ ತೀರಿಸಬೇಕು ಅಂತ ಇರುವವರಿಗೆ ಈ ವಿಶೇಷ ಕ್ಲಾಸ್ ಆಗಿರುತ್ತೆ. ಈ ಸಲ ಗುರುಗಳು ಸನಾತನ ರಹಸ್ಯ ಋಣತಂತ್ರದ ಮೂಲಕ ಸಾಲ ಪರಿಹಾರವನ್ನ ತಿಳಿಸಿಕೊಡಲಿದ್ದಾರೆ. ಸಾಲ ತೀರಿಸೋಕೆ ಬೇಕಾಗಿರುವ ವಿಶ್ವ ಮಂತ್ರಗಳು, ವಿಶ್ವ ತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಸಾಲ ತೀರಿಸೋಕೆ ಮಾಡಬೇಕಾಗಿರುವ ವಿಶ್ವ ಕ್ರಿಯೆಗಳು ಇವೆಲ್ಲವನ್ನು ಗುರುಗಳು ಪ್ರಪ್ರಥಮ ಬಾರಿಗೆ ವಿಶ್ವ ಆಶೀರ್ವಾದದಿಂದ ನೀಡಲಿದ್ದಾರೆ. ಗುರುಗಳು ನಿಮಗಾಗಿ ಸನಾತನ ರಹಸ್ಯ ಋಣತಂತ್ರದ ಬ್ಲೂ ಪ್ರಿಂಟ್ ಅನ್ನ ನೀಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸುತ್ತಾರೆ. ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ ಬಳಸಿ ಬರೆದು ತನ್ನಿ. ಜೊತೆಗೆ 1 ಹಿಡಿ ಕರಿ ಎಳ್ಳು, 3 ನಿಂಬೆಹಣ್ಣು ಹಾಗೆ 1 ಹಿಡಿ ಕಲ್ಲುಪ್ಪನ್ನ ಕಪ್ಪು ಬಟ್ಟೆಯಲ್ಲಿ, ಈ 3 ವಸ್ತುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ತನ್ನಿ. ಕುಟುಂಬ ಸಮೇತ ಈ ಲಕ್ಷ್ಮಿಯ ವಿದ್ಯೆಯನ್ನ ಕಲಿತರೆ ನಾವು ಬೇಗ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ, ಶ್ರೀಮಂತರಾಗ್ತೀವಿ. 2ನೇ ವಿಶೇಷತೆ, ಸ್ವಂತ ಮನೆ ಕಟ್ಟಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಎಷ್ಟು ದಿನ ಬಾಡಿಗೆ ಮನೆಯಲ್ಲಿರೋದು ಅಥವಾ ಹಳೆ ಮನೆಯಲ್ಲೇ ಇರೋದು? ಹೌದು. ಏಕೆ ಎಷ್ಟು ಪ್ರಯತ್ನ ಪಟ್ಟರೂ ಮನೆ ಕಟ್ಟೋಕೆ ಆಗ್ತಿಲ್ಲ? ಕನಸಿನ ಮನೆ ಬರೀ ಹಗಲು ಕನಸೇ ಆಗಿರಬೇಕಾ? ನಿಮಗೋಸ್ಕರ ಗುರುಗಳು ಮನೆ ಹೇಗೆ ಸುಲಭವಾಗಿ ಕಟ್ಟಬಹುದು, ಕನಸಿನ ಮನೆ ಕಟ್ಟೋಕೆ ಬೇಕಾಗುವ ವಿಶ್ವ ಮಂತ್ರ, ವಿಶ್ವ ತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಅದರ ಜೊತೆಗೆ ಉಚಿತವಾಗಿ ನಿಮ್ಮ ಡ್ರೀಮ್ ಹೌಸ್ ಕಟ್ಟಲು ತಳಹದಿಗೆ ಹಾಕುವ ವಿಶ್ವ ನಿರ್ಮಾಣ ಸಿದ್ಧಿಕೆಯನ್ನ ಕೊಡಲಿದ್ದಾರೆ. ವಿಶ್ವ ನಿರ್ಮಾಣ ಸಿದ್ಧಿಕೆ ಹೀಗಿರುತ್ತೆ. ಈ ಮುಂಬರುವ ಕ್ಲಾಸ್ನಲ್ಲಿ ಗುರುಗಳು ಇದನ್ನ ನೀಡಲಿದ್ದಾರೆ ಉಚಿತವಾಗಿ. 3ನೇ ವಿಶೇಷತೆ, ಗುರುಗಳು ಈ ವರ್ಕ್ಶಾಪ್ಗೆ ಬರುವಾಗ ಭೂದೋಷವಿದ್ದರೆ ಅದನ್ನ ನಿವಾರಣೆ ಮಾಡಲಿದ್ದಾರೆ. ಈ ದೋಷವಿದ್ದವರು ನಮಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸೈಟ್, ಜಮೀನು, ಲ್ಯಾಂಡ್, ಆಸ್ತಿ ಅಥವಾ ಮನೆ ನೀಡಲು ಆಗುವುದಿಲ್ಲ. ಬದಲಾಗಿ ಇರುವ ಆಸ್ತಿ ಕರಗಿ ಹೋಗ್ತಿದೆ, ಇವೆಲ್ಲವನ್ನ ಅನುಭವಿಸಲು ಆಗ್ತಿಲ್ಲ. ಭೂದೋಷ ನಿವಾರಣೆಗೆ ಗುರುಗಳು ಆಶೀರ್ವದಿಸಿದ ಮೃತ್ತಿಕೆಯನ್ನ ನಿಮಗೆ ಉಚಿತವಾಗಿ ಕೊಡಲಿದ್ದಾರೆ. 4ನೇ ವಿಶೇಷತೆ, ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬೇಕು ಅಂದರೆ ಮೊದಲು ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಮನೆಯು ಸಂತೋಷವಾಗಿ ಇರಬೇಕು ಅಂದರೆ ನಮ್ಮ ಹತ್ರ ದುಡ್ಡಿರಬೇಕು. ಹಣ ಎಷ್ಟಿರಬೇಕು, ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಉಳಿಸಬೇಕು, ಇದೆಲ್ಲವನ್ನ ಅರ್ಥ ಮಾಡಿಸುವ ಬಡ್ಜೆಟ್ ಇರಬೇಕು. ಈ ಸಲ ಗುರುಗಳು ಬಡ್ಜೆಟ್ ಪ್ಲಾನರ್ನ ಕೊಡ್ತಿದ್ದಾರೆ. ಇದಕ್ಕೆ ವೆಲ್ತ್ ಟ್ರ್ಯಾಕರ್ ಅಂತ ಹೆಸರಿಟ್ಟಿದ್ದಾರೆ. ಬಡ್ಜೆಟ್ ಟ್ರ್ಯಾಕರ್ ಇದು. ಸೊ ಇದನ್ನ ಗುರುಗಳು ಮೊದಲು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳುವ 90 ಮಂದಿಗೆ ಇದನ್ನ ಉಚಿತವಾಗಿ ಕೊಡಲಿದ್ದಾರೆ. ಹಾಗೆ 5ನೇ ವಿಶೇಷತೆ, ಮನಿ ಮೆಡಿಟೇಷನ್ ಎಂದಿನಂತೆ ಇರುತ್ತೆ. ಅದರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಗುರುಗಳು ಹೇಳಿಕೊಡಲಿದ್ದಾರೆ. 6ನೇ ವಿಶೇಷತೆ, ಬಿಸ್ನೆಸ್ ಸೀಕ್ರೆಟ್ಗಳನ್ನು ಕೂಡ ಹೇಳಿಕೊಡಲಿದ್ದಾರೆ. 7ನೇ ವಿಶೇಷತೆ, ಕರ್ಮ ಸಿದ್ಧಾಂತವನ್ನ ತಿಳಿಸಿಕೊಡಲಿದ್ದಾರೆ. 8ನೇ ವಿಶೇಷತೆ, ಗುರುಗಳು ವಿಶ್ವವಿಖ್ಯಾತ ಅದ್ಭುತ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ,
ಈ ಪುಸ್ತಕವನ್ನು 2 ಭಾಷೆಯಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಲೈಕ್ ಅ ಚೈಲ್ಡ್ಸ್ ಪ್ಲೇ. ಸೊ ಈ 2 ಪುಸ್ತಕಗಳು. ಹಾಗೆ ಮನಿ, ವಿಶ್ವತಂತ್ರ ಮತ್ತು ಮಂತ್ರ, ಈ ಪುಸ್ತಕದಲ್ಲಿ ಎಲ್ಲ ಥರದ ಅಫರ್ಮೇಷನ್ಸ್ಗಳು ಇರುತ್ತೆ. ಹಾಗೆ ಬ್ರಹ್ಮಾಸ್ತ್ರ ಆಫ್ ವೆಲ್ತ್, ಸೊ ಈ ಪುಸ್ತಕ ಐಶ್ವರ್ಯದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಪುಸ್ತಕದಲ್ಲಿರುತ್ತೆ. ಈ ಎಲ್ಲ 4 ಪುಸ್ತಕಗಳನ್ನು ನೀವು ಖರೀದಿ ಮಾಡಬಹುದು. ಈ ವರ್ಕ್ಶಾಪ್ನಲ್ಲಿ ಭಾಗವಹಿಸುವವರು ಎಲ್ಲರೂ ಹಳದಿ ಬಣ್ಣದ ಡ್ರೆಸ್ನಲ್ಲಿ ಬರಬೇಕು. ಇನ್ನೂ ಅನೇಕ ವಿಶೇಷತೆಗಳನ್ನು ಈ ವರ್ಕ್ಶಾಪ್ನಲ್ಲಿ ನೀವು ಕೇಳಬಹುದು. ಈ ಸಲ ಸೀಟ್ಗಳು ಬೇಗನೆ ಬುಕ್ ಆಗೋ ಸಾಧ್ಯತೆ ಇದೆ. ಈ ಕೂಡಲೇ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿಕೊಳ್ಳಿ. ಎಂದಿನಂತೆ ವಿಕಲಚೇತನರಿಗೆ, ಸೈನಿಕರಿಗೆ ಮತ್ತು ಹಿರಿಯ ನಾಗರಿಕರಿಗೆ 50% ಡಿಸ್ಕೌಂಟ್ ಇರುತ್ತೆ. ಹಾಗೆ ರಿಪೀಟರ್ಸ್ಗಳಿಗೆ 25% ಡಿಸ್ಕೌಂಟ್ ಇರುತ್ತೆ. ಈ ಕೂಡಲೇ ನೀವು ನಿಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟ ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಅನೇಕ ವಿಶ್ವ ಸತ್ಯಗಳನ್ನು, ವಿಶ್ವ ರಹಸ್ಯಗಳನ್ನು ನಾವು ಇತ್ತೀಚೆಗೆ ತುಂಬ ಕಲಿತಿದ್ದೀವಿ ಅಂತ ನನಗೆ ಗೊತ್ತಿದೆ. ಒಂದಂತೂ ಜ್ಞಾಪಕ ಇರಲಿ ನೋಡಿ, ಈ ಧರ್ಮರಾಯ ಎಲ್ಲೆಲ್ಲೋ ಹುಡುಕ್ತಾನಂತೆ ಕೆಟ್ಟದ್ದೇನಾದರೂ ಇದೆಯಾ ಇಲ್ಲಿ, ಈ ಪ್ರಪಂಚದಲ್ಲಿ ಯಾರಾದರೂ ಕೆಟ್ಟವರಿದ್ದಾರಾ, ಯಾವುದಾದ್ರೂ ಸನ್ನಿವೇಶಗಳು ಕೆಟ್ಟದ್ದಿದೆಯಾ ಅಂತಂತೇಳಿ ಎಷ್ಟು ಹುಡುಕಿದ್ರೂ ಧರ್ಮರಾಯನಿಗೆ ಕೆಟ್ಟದ್ದೇ ಕಾಣಿಸೋದಿಲ್ವಂತೆ. ಅದೇ ಅವನ ಜೊತೆನೇ ಇರ್ತಾನೆ, ಅವ್ರ ರಿಲೇಷನ್ನು, ಅವ್ರ ಊರಲ್ಲೇ ಅವರು ಒಟ್ಟಿಗೆ ಇದ್ದರೂ ದುರ್ಯೋಧನನು ಎಲ್ಲಿ ನೋಡಿದರೂ ಕೆಟ್ಟದ್ದೇ ನೋಡ್ತಾನೆ ಹೊರತು ಒಳ್ಳೆಯದೇ ನೋಡೋದಕ್ಕೆ ಸಿಗೋದಿಲ್ಲ. ಈಗ ಇಬ್ಬರೂ ಇದ್ದಿದ್ದು ಒಂದೇ ಜಾಗ, ಒಂದೇ ಸ್ಥಳ, ಒಂದೇ ಪರಿಸರ, ಆದರೂ ಒಬ್ಬರಿಗೆ ಬರೀ ಒಳ್ಳೆಯದೇ ಕಾಣಿಸಿದ್ರೆ ಇನ್ನೊಬ್ಬರಿಗೆ ಬರೀ ಕೆಟ್ಟದ್ದೇ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಪರಿಸರ ಬದಲಾವಣೆ ಆಗಿಲ್ಲ, ವ್ಯಕ್ತಿಗಳು ಬದಲಾವಣೆ ಆಗಿಲ್ಲ, ಸನ್ನಿವೇಶಗಳು ಬದಲಾವಣೆ ಆಗಲಿಲ್ಲ. ಬಟ್ ಬದಲಾವಣೆ ಆಗಿದ್ದು ಮಾತ್ರ ಅವರ ದೃಷ್ಟಿ. ನಾವೇನನ್ನು ನೋಡಬೇಕು ಅಂತ ಅಂದ್ಕೊಳ್ತೀವೋ ಅದು ಮಾತ್ರ ವಿಶ್ವ ನಮಗೆ ಕೊಡುತ್ತೆ ಹೊರತು ಬೇರೆ ಏನೇನೋ ಕೊಡೋದಿಲ್ಲ. ಇಲ್ಲಿ ತನಕ ನಮಗೆ ದುಡ್ಡು ಕಾಣಿಸದೇ ಇರ್ಬೋದು, ಇಲ್ಲಿ ತನಕ ನಮ್ಮ ಜೀವನದಲ್ಲಿ ಜಯ, ವಿನ್ ಅನ್ನೋವಂಥದ್ದು ಕಾಣಿಸದೇ ಇರ್ಬೋದು, ಇಲ್ಲಿ ತನಕ ಲಾಭ ಅನ್ನೋದು ಕಾಣಿಸದೇ ಇರ್ಬೋದು, ಇಲ್ಲಿ ತನಕ ನಷ್ಟಗಳು, ಸಾಲಗಳು, ಕಷ್ಟಗಳೇ ಆಗಿರ್ಬೋದು. ಇನ್ನು ಮುಂದೆ ಹಾಗೇ ಇರಬೇಕು ಅಂತಂತೇನಿಲ್ಲ. ಸೊ ಹೇಗೆ ಧರ್ಮರಾಯನಿಗೆ ನೋಡಿದ್ದೆಲ್ಲ ಧರ್ಮವಾಗೇ ಕಾಣಿಸ್ತೋ, ಇನ್ಮೇಲೆ ನಾವು ನೋಡುವುದೆಲ್ಲವೂ ಹಣ, ಆಸ್ತಿ, ಐಶ್ವರ್ಯದಿಂದ ಕಾಣುತ್ತೆ ಅಂತ ನಾನು ನಿಮಗೆ ಹೇಳ್ತಿದ್ದೇನೆ. ಯಾಕಿದು ಹೇಳ್ತಿದ್ದೇನೆ ಅಂತಂದರೆ, ಈ ಸೃಷ್ಟಿಯಲ್ಲಿ ತಪ್ಪು ಯಾವುದೂ ಇಲ್ಲ. ಯಾಕಂತಂದರೆ ಈ ಸೃಷ್ಟಿ ಮಾಡಿದವನಿಗೆ ತಪ್ಪು ಮಾಡೋದು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲೋ ನಮ್ಮ ದೃಷ್ಟಿ ತಪ್ಪಿರೋದಕ್ಕೆ ಈ ಜಗತ್ತು ತಪ್ಪಾಗಿ ಕಾಣ್ತಿದೆ ಅಥವಾ ನಮ್ಮ ಜೀವನ ತಪ್ಪು ಹೋಗಿದೆ ಅನ್ನೋದು ಸರಿಯೇ ಹೊರತು ಈ ಸೃಷ್ಟಿ ತಪ್ಪು ಅನ್ನೋದು ನಿಜವಾಗ್ಲೂ ಸರಿಯಲ್ಲ. ಎನಿವೆ, ಸೊ ತುಂಬ ಕಲಿಯೋದಿದೆ. ಮುಂಬರುವ ವರ್ಕ್ಶಾಪು ತುಂಬ ವಿಶೇಷ. ನಾನು ಈಗಾಗಲೇ ತುಂಬ ಸಲ ಹೇಳಿದ್ದೇನೆ. ಸೊ ಬರುವಾಗ ಯಾರೂ ಸಹ ಏನೋ ಮರಿಬಾರ್ದು. ನಾನು 3 ನಿಂಬೆಹಣ್ಣು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದೇನೆ. ಒಂದು ವೇಳೆ ಒಂದು ಫ್ಯಾಮಿಲಿಯಿಂದ 3 ಜನ ಫ್ಯಾಮಿಲಿ ಸಮೇತ ಬರ್ತೀರಾ ಅಂತ ಅಂದ್ಕೊಂಡ್ರೆ ಒಬ್ಬೊಬ್ಬರ ಕೈಯಲ್ಲೂ 3 ನಿಂಬೆಹಣ್ಣು ಇರಬೇಕು, ಒಂದೊಂದಲ್ಲ. ನಾನು ಇದಕ್ಕೂ ಹಿಂದೆ ನಾನು ನೋಡಿದ್ದೇನೆ. ಬಂದಾಗ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾನು ಈಗಲೇ ಮುಂಚಿತವಾಗಿ ಹೇಳ್ತಿದ್ದೇನೆ, ಫ್ಯಾಮಿಲಿ ಸಮೇತ ಕಲಿತ್ರೆ ಯಾವತ್ತೂ ಒಳ್ಳೆಯದು. ಬಿಕಾಸ್ ದಿಸ್ ಈಸ್ ನಾಟ್ ಅ ಕಾಮನ್ ಎಜುಕೇಷನ್. ಏನೋ ಇದು ಎಲ್ಲ ಕಡೆ ಸಿಗ್ತಿಲ್ಲ. ಸೊ ಹಾಗಾಗಿ ಈ ವಿಶ್ವಜ್ಞಾನವನ್ನು ಕಲಿಯೋದಕ್ಕೆ ಎಲ್ಲರೂ ಬನ್ನಿ. ಬರಬೇಕಂತಂದರೆ ಎಲ್ಲರ ಕೈಯಲ್ಲೂ 3 ನಿಂಬೆಹಣ್ಣು ಇರಬೇಕು. ಹಾಗೆ ಕಲ್ಲುಪ್ಪು ಅಂತ ಹೇಳಿದ್ದೇನೆ, ಒಂದು ಹಿಡಿ ಕಲ್ಲುಪ್ಪು. ಇದು ನೋಡಿ ಕಲ್ಲಾಗಿ ಕಲ್ಲುಪ್ಪು.
ಸಮುದ್ರದ ಕಲ್ಲುಪ್ಪು, ಈ ರೀತಿ ಒಂದೊಂದು ಹಿಡಿ ಎಲ್ಲರ ಕೈಯಲ್ಲೂ ಇರಬೇಕು. ಹಾಗೆ ಕಪ್ಪು ಎಳ್ಳು, ಸೊ ಕಪ್ಪು ಎಳ್ಳು ಅಷ್ಟೇ ಎಲ್ಲರೂ ಒಂದೊಂದು ಹಿಡಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಬರಬೇಕು. ಮತ್ತು ಕಪ್ಪು ಬಟ್ಟೆ, ಹಾಗೆ ಇನ್ನೂ ಹಲವಾರು ವಿಶೇಷತೆಗಳು ಈಗಾಗಲೇ ಮೇಡಮ್ ಹೇಳಿದರು. ಸೊ ಎಲ್ಲವೂ ಮಿಸ್ ಮಾಡದೆ ಬರಬೇಕು, ತೆಗೆದುಕೊಂಡು ಬರಬೇಕು. ಅದರ ಜೊತೆ ಏನು ತೆಗೆದುಕೊಂಡು ಬರಬೇಕು, ನೀವು ಮಾಡುವ ಮೊದಲ 100 ಕೋಟಿಯ ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಆಫ್ ಯುವರ್ 100 crores. ಏನು ಮಾಡ್ತೀರಾ 100 ಕೋಟಿ ಬಂದರೆ ನಿಮಗೆ? ಏನಕ್ಕೆಲ್ಲ ಹೇಗೆಲ್ಲ ಖರ್ಚು ಮಾಡ್ತೀರಾ, ಅಥವಾ ದಾನ ಮಾಡ್ತೀರೋ, ಅಥವಾ ಏನೇನೆಲ್ಲ ಕಟ್ಟಬೇಕು ಅಂತಿದ್ದೀರಾ, ಏನು ನಿಮ್ಮ ಕನಸುಗಳು 100 ಕೋಟಿಗೆ, ಎಲ್ಲವನ್ನು ಬ್ಯೂಟಿಫುಲ್ಲಾಗಿ ಬರೆದುಕೊಂಡು ಬರಬೇಕು. ಯಾರೆಲ್ಲ ಬರ್ಕೊಂಡು ಬರ್ತೀರೋ ಅವರಿಗೆಲ್ಲ ಒಂದು ವಿಶೇಷ ಗಿಫ್ಟ್ ಇದೆ. ಇದು 24ನೇ ಭಾನುವಾರ 2024 ನವಂಬರ್ ವರ್ಕ್ಶಾಪ್ ಬರೋರು ಬರೆದುಕೊಂಡು ಬರಬೇಕು. ಹಾಗೆ 8, 9, 10 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ಗೆ ಬರುವಂಥವರು ಆನ್ಲೈನಲ್ಲಿ ಮಾಡ್ತಿದ್ದೀವಿ. ಅದಕ್ಕೆ ಬರೋ ಅಂಥವರು ಅದರಲ್ಲೂ ಈ 100 ಕೋಟಿ ಬಗ್ಗೆ ಬರೆದುಕೊಂಡು ಬರಬೇಕು. ಸೊ ಈ ವಿಶೇಷತೆಗಳು ಇವತ್ತು ತುಂಬ ಅದ್ಭುತವಾದ ಒಂದು ಸಂದೇಶವಿದೆ. ನೀವೆಲ್ಲರೂ ತಿಳ್ಕೊಳ್ಬೇಕು ಇದನ್ನು. ಯಾವಾಗ ಈ ದೃಷ್ಟಿ, ಕಣ್ಣು ದೃಷ್ಟಿ ಬೀಳುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಈ ಲೌಕಿಕ ಜ್ಞಾನ, ಪ್ರಪಂಚದ ಜ್ಞಾನ ಇರೋರು ಅವರನ್ನು ಯಾವತ್ತಾದರೂ ಯಾರಾದರೂ ಹೋಗ್ಬಿಟ್ಟು ನೀನು ಸಂಬಳ ಎಷ್ಟಪ್ಪ, ತಿಂಗಳಿಗೆ ಎಷ್ಟು ಇನ್ಕಮ್ ನಿಂದು ಅಂತ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಯೂಶ್ವಲಿ ಪೀಪಲ್, ನನಗೊಂದು 20,000 ಬರ್ತಿದ್ರೆ ಮಗ ನಂದು 40,000 ಕಣ. ಒಂದು ವೇಳೆ 50,000 ಬರ್ತಿದ್ರೆ 80, 1 ಲಕ್ಷ. ಒಂದು ವೇಳೆ 1 ಲಕ್ಷ ಬರ್ತಿದ್ರೆ 2 ಲಕ್ಷ, 2.5 ಲಕ್ಷ. ಇದು ಪ್ರಪಂಚದ ಜ್ಞಾನ ಅಥವಾ ಭೌತಿಕ ಜ್ಞಾನ ಇರೋರು ಈ ರೀತಿ ಉತ್ತರ ಮಾಡ್ತಾರೆ. ಇವರಿಗೆಲ್ಲ ಕಣ್ಣು ದೃಷ್ಟಿ ಬೀಳುತ್ತೆ. ಈಗ ನೋಡಿ, ಸಾಮಾನ್ಯ ಪ್ರಜ್ಞೆ ಅಥವಾ ಕಾಮನ್ ಸೆನ್ಸ್ ಇರೋರಿಗೆ ಕೇಳಿದ್ರೆ ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ? ಒಂದು ವೇಳೆ ಮನೆಯಲ್ಲಿ ಸಾಮಾನ್ಯ ಪ್ರಜ್ಞೆ ಇರೋರು ಕೇಳಿದ್ರೆ ಮನೆಯಲ್ಲಿ ಕೇಳ್ತಾರೆ ಅಂದ್ಕೊಳ್ಳಿ, ಎಷ್ಟಪ್ಪ ನಿನ್ನ ಸಂಬಳ ಅಂತ. 1 ಲಕ್ಷ ಬರ್ತಿದ್ರೆ ಇವ್ರು ಹೇಳೋದು 75,000 ಮಮ್ಮಿ, ಇಲ್ಲ 80,000 ಡ್ಯಾಡಿ. 1 ಲಕ್ಷ ಅಂತ ಹೇಳಲ್ಲ. ಅದೇ ಅವ್ರ ಫ್ರೆಂಡ್ಸ್ ಕೇಳಿದ್ರೆ ಎಷ್ಟು ಮಗ ಸಂಬಳ, ಎಷ್ಟು ಇನ್ಕಮ್ ತಿಂಗಳಿಗೆ ಅಂತಂದರೆ ಅವ್ರೇನು ಹೇಳ್ತಾರೆ ಗೊತ್ತಾ? 50,000 ಕಣ. ಮನೆಯಲ್ಲಿ 75, 80 ಹೇಳಿದ್ರೆ ಫ್ರೆಂಡ್ಸ್ಗೆ ಬರೋದಕ್ಕೆ 50 ಅಂತ ಹೇಳ್ಬಿಡ್ತಾರೆ. ಇನ್ನು ಹೊರಗ್ನವ್ರು ಯಾರಾದರೂ ಕೇಳಿದ್ರೆ 50, 25, 30, 40 ಹೇಳ್ತಾರೆ. ಸಂಪೂರ್ಣ ಸಂಬಳವನ್ನು ಹೇಳೋದಿಲ್ಲ, ಇನ್ಕಮ್ನ ಹೇಳೋದಿಲ್ಲ. ಇವ್ರಿಗೆ ಕಣ್ಣು ದೃಷ್ಟಿ ಅನ್ನೋದು ಸ್ವಲ್ಪ ಕಡಿಮೆ. ಇದು ಯಾರು ಹೇಳೋದು? ಕಾಮನ್ ಸೆನ್ಸ್ ಇರೋರು. ಹಾಗೆ ಈಗ ಹೇಗೂ ಭೌತಿಕ ಜ್ಞಾನ ಇರೋರ ಬಗ್ಗೆ ತಿಳ್ಕೊಂಡ್ವು, ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ ಇರೋರ ಬಗ್ಗೆನೂ ತಿಳ್ಕೊಂಡ್ವು. ಹಾಗಾದರೆ ವಿಶ್ವಪ್ರಜ್ಞೆ, ವಿಶ್ವಜ್ಞಾನ, ವಿಶ್ವಚೇತನ ಇರೋರು ಹೆಂಗೆ ಹೇಳ್ತಾರೆ ಗೊತ್ತಾ? ಒಂದು ವೇಳೆ ನಮ್ಮಂಥವ್ರನ್ನ, ಈಗ ನೀವು ವಿಶ್ವಪ್ರಜ್ಞೆ ಇದೆ, ನಿಮಗೂ ತುಂಬ ಕಲ್ತ್ಬಿಟ್ಟಿದ್ದೀರಾ, ನೀವು ಶ್ರೀಮಂತರೇ, ಈಗ ಬುದ್ಧಿ ಎಲ್ಲ ಈಗ ರಿಚ್ ಮೈಂಡ್ಸೆಟ್ ಆಗಿದೆ. ನಿಮ್ಮನ್ನು ಅಥವಾ ವಿಶ್ವಪ್ರಜ್ಞೆ ಇರೋರನ್ನ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಒಂದು ವೇಳೆ 1 ಲಕ್ಷ ಬಿಸ್ನೆಸ್ಸಲ್ಲಿ ಲಾಭ ಇದ್ದರೂ, ಸಂಬಳ 1 ಲಕ್ಷ, 2 ಲಕ್ಷ, 3 ಲಕ್ಷ ಬರ್ತಿದ್ರು, ಯಾರಾದರೂ ಬಂದು ಕೇಳಿದ್ರೆ ಅವರಿಷ್ಟು ಹೇಳ್ತಾರೆ, ಎಷ್ಟು ಸರ್ ಸಂಬಳ? ಪರವಾಗಿಲ್ಲ ಸರ್, ಬಿಸ್ನೆಸ್ಸು ಲಾಭ ಚೆನ್ನಾಗಿ ಬರ್ತಿದೆ ಅಂದ್ಕೊಳ್ತೀನಿ, ತುಂಬ ಕಸ್ಟಮರ್ಸ್ ಎಲ್ಲ ಇರ್ತಾರೆ ಅಂತಂತೇಳಿ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ಏನು ಬಿಡಿ ಸರ್, ಕಾಂಪಿಟೇಷನ್ನು ನಿಮಗೆ ಗೊತ್ತಲ್ವ ಸರ್, ಅಲ್ಲಿಗೆ ಬಂದಿದ್ದು ಅಲ್ಲಿಗೆ ಸಾಲಲ್ಲ, ಮನೆ ಮಕ್ಕಳು ಫೀಸ್ಗಳು, ಸ್ಕೂಲ್ ಫೀಸ್ಗಳು, ಕಾಲೇಜ್ ಫೀಸ್ಗಳು, ಇನ್ನು ಮಕ್ಕಳಿಗೆ ಬಟ್ಟೆಗಳು, ಅದು ಇದು ಸಾಲಗಳು ಬಂದಿದ್ದು ಅಲ್ಲಲ್ಲಿಗೆ ಸರೋಗ್ಬಿಡುತ್ತೆ ಅಂತಂಥೇಳಿ ಹಾಗೇ ಮಾತು ಬದಲಾಯಿಸಿ, ಅದೇನಿದೆ ಬಿಡಿ ಸರ್ ಮಾಮೂಲಿ ಸರ್. ಏನು ಸರ್ ಈ ಸಲ ತುಂಬ ಚಳಿ ಜಾಸ್ತಿ ಅಲ್ವಾ? ಈ ಮಳೆ ಬೇರೆ, ಮಳೆನೂ ಜಾಸ್ತಿ ಇತ್ತು, ಚಳಿನೂ ಸ್ವಲ್ಪ ಜಾಸ್ತಿ ಅನ್ನಿಸ್ತಿದೆ. ಇನ್ನೇನು ಸರ್ ಸಮಾಚಾರ, ನ್ಯೂಸ್ ನೋಡಿದ್ರಾ ಅದೇನಾಯಿತು ಅಂತಂತೇಳಿ. ಆ ರೀತಿ ಅವರು ಅವರ ಇನ್ಕಮ್ ಬಗ್ಗೆ ದಾರಿ ತಪ್ಪಿಸಿ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹೇಳ್ಬಾರ್ದು ಅಂತಂತಲ್ಲ, ಯಾರು ಕೇಳಿಸ್ಕೊಳ್ತಾರೋ ಅವರೆಲ್ಲ ಒಳ್ಳೆಯವರಾಗಬೇಕು, ನಮ್ಮ ಹಿತೈಷಿಗಳಾಗಬೇಕು ಅಂತೇನಿಲ್ವಲ್ಲ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಾಗೆ ಮಹಾಭಾರತದಲ್ಲಿ, ಯಾರು ನಿನ್ನ ವೈರಿಗಳು ಅಂತಂದರೆ, ಮೊದಲನೇ ವೈರಿ ನಮಗೆ ನಾವಾದರೆ, ಇನ್ನು ನಮ್ಮ ಸುತ್ತಮುತ್ತಲಿನಲ್ಲಿರುವ ನಾವು ಯಾರು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕ್ಲೋಸು ಅಂತ ನಾವು ಅಂದ್ಕೊಳ್ತೀವೋ, ಹೆಚ್ಚಿನ ಪಾಲು ಅವರೇ ನಮ್ಮ ವೈರಿಗಳಾಗಿರ್ತಾರೆ. ಸೊ ಹಾಗಾಗಿ ಈ ಕಣ್ಣು ದೃಷ್ಟಿ ಅನ್ನೋದು ನಮ್ಮ ಮೇಲೆ ನಮ್ಗೆ ಗೊತ್ತಿಲ್ಲದೇ ಬೆಳೆಸ್ಕೊಬಿಡ್ತೇವೆ. ಈ ದೃಷ್ಟಿ ದೋಷವನ್ನು ನಾವು ನಿರ್ಮೂಲ ಮಾಡ್ಕೋಬೇಕು ಅಂತಂದರೆ ನಾವು ಅನೇಕ ವಿಚಾರಗಳನ್ನು, ಇನ್ನೂ ಎಷ್ಟೋ ರಹಸ್ಯಗಳಿದೆ. ವಿಶೇಷವಾಗಿ ನನ್ನ ಪುಸ್ತಕ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನೋ ಪುಸ್ತಕದಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೇನೆ. ಆ ಪುಸ್ತಕದಲ್ಲಿ ಯಾವುದ್ರ ಬಗ್ಗೆ ಹೇಳಬೇಕು, ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಏನು ಹೇಳಲೇಬಾರ್ದು, ಇದೆಲ್ಲವೂ ಪುಸ್ತಕದಲ್ಲಿದೆ. ಸೊ ಹಾಗಾಗಿ
ನಾವು ಈ ಒಂದು ವಿಚಾರಗಳನ್ನು, ವಿಶೇಷವಾಗಿ ಹಣದ ವಿಚಾರಗಳನ್ನು ಯಾರಿಗೂ ಎಂದಿಗೂ ಹೇಳಲೇಬಾರದು. ಇದು ಮೊದಲನೇ ಒಂದು ವಿಶ್ವತಂತ್ರ. ಎರಡನೇ ತಂತ್ರ ನಿಮ್ಮ ಹತ್ರ ಹಂಚ್ಕೋಬೇಕು ಇವತ್ತು. ನೋಡಿ, ನಾವಿಲ್ಲಿ ತನಕ ಯಾವುದೇ ತಪ್ಪು ಮಾಡಿರಲಪ್ಪ, ಅದೆಷ್ಟೇ ಸಾಲ ಮಾಡಿರಲಿ, ಅದೇನೇ ಮಹಾ ತಪ್ಪು, ಘನಘೋರವಾದ ಒಂದು ತಪ್ಪು ಮಾಡಿರಲಿ, ಅದೆಲ್ಲವನ್ನು ವಿಶ್ವ ಮನ್ನಿಸಿ ನಮಗೆ ಇನ್ನೊಂದು ಜನ್ಮ, ಇನ್ನೊಂದು ಅವಕಾಶ ತಿದ್ದುಕೊಂಡು ಮುಂದೆ ಬರೋದಕ್ಕೆ, ಶ್ರೀಮಂತರಾಗೋದಕ್ಕೆ ಕೊಡುತ್ತೆ. ನೋಡಿ, ವಿಶ್ವದಲ್ಲಿರುವ ಈ ಭೌತಿಕ ಜಗತ್ತಲ್ಲಿರುವ ಕೋರ್ಟು ಕಚೇರಿಗಳು ನಾವು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಕೊಡ್ಬೋದು. ನಾವು ಮಾಡಿರೋ ತಪ್ಪುಗಳೆಲ್ಲವನ್ನು ಬರೆದಿಟ್ಕೊಂಡು ಆಗಾಗ ಎಚ್ಚರಿಸ್ತಾ ಇರ್ಬೋದು. ಆದರೆ ವಿಶ್ವ ಆ ರೀತಿ ಅಲ್ಲ. ತಾಯಿ ರೀತಿ ವಿಶ್ವ. ನಾವು ಏನೇ ಮಾಡಿರಲಿ, ತಪ್ಪಾಯಿತು, ನಾನು ಇನ್ಮೇಲೆ ತಿದ್ದುಕೊಳ್ತೇನೆ ಅಂತ ಪಶ್ಚಾತ್ತಾಪ ಪಟ್ಟಿದ್ದೆ ಆದರೆ ನಮಗೆ ಅಲ್ಲೇ ಪರಿಹಾರ ಕೊಟ್ಬಿಟ್ಟು ಶ್ರೀಮಂತರನ್ನಾಗಿ ಮಾಡಿಬಿಡುತ್ತೆ. ಸೊ ಹಾಗಾಗಿ ರೆಡಿ ಇದ್ದೀರಾ ನೀವು? ಏನಾದರೂ ಮಾಡಿರಿ ಇಲ್ಲಿ ತನಕ. ನೋಡಿ, ಆ ಭಗವಾನ್ ಬುದ್ಧನ ಒಬ್ಬ ಶಿಷ್ಯ ಯಾರು ಗೊತ್ತಾ? ಅಂಗುಲಿಮಾಲ. 999 ಜನಗಳನ್ನು ಕೊಂದು ಅವರ ಎಲ್ಲ ಹೆಬ್ಬೆರಳುಗಳನ್ನು ತನ್ನ ಕೊರಳಿಗೆ ಮಾಲೆ ಹಾಕ್ಕೊಂಡು ಇನ್ನೊಬ್ಬರನ್ನ ಸಾಯಿಸ್ಬಿಟ್ರೆ 1000 ಆಗಿಬಿಡುತ್ತೆ. ಈಗ ಕ್ರಿಕೆಟಲ್ಲಿ 100 ಹೊಡಿಬೇಕು ಅಂತಿರ್ತಾರೆ ನೋಡಿ, ಆ ರೀತಿ 1000 ಜನನ ಕೊಂದವನಾಗ್ತೇನೆ ಅಂತಂದೇಳಿ ಕಾಯ್ತಿರ್ತಾನೆ. ಅಂಥವನು, ಅಂಥ ಅಂಗುಲಿಮಾಲ ಡಕಾಯಿತ, ಕಳ್ಳ, ಮೋಸಗಾರ ಆ ಒಂದು ಭಗವಾನ್ ಬುದ್ಧರಿಗೆ ಅನುಯಾಯಿ ಆಗಲಿಲ್ವ? ಅವನು ಡಿಸೈಪಲ್ ಆಗಲಿಲ್ವ? ಸೊ ಎಲ್ಲರಿಗೂ ವಿಶ್ವದಲ್ಲಿ ಕ್ಷಮೆ ಇದೆ. ಒಬ್ಬ ಮೋಹನ ಅನ್ನೋ ಒಂದು ವ್ಯಕ್ತಿ, ಮೋಹನ್ ಕಾಮನ್ ಪರ್ಸನ್, ಒಂದು ಚಿಕ್ಕ ಬಾಲಕನಿರ್ಬೇಕಂತಂದರೆ ಅವರ ಅಂಕಲ್ನ ನೋಡಿ ಸ್ಮೋಕ್ ಮಾಡ್ತಾ ಇರ್ತಾನೆ. ಹೀಗೆ ಸ್ಮೋಕ್ ಮಾಡಬೇಕು, ಸಿಗರೇಟ್ ಸೇದಬೇಕು ಅಂತಂತೇಳಿ ಪ್ರತಿದಿನ ಮನೆಯಲ್ಲಿ ತನ್ನ ತಂದೆ ಜೇಬಲ್ಲಿ, ಅಣ್ಣನ ಜೇಬಲ್ಲಿ ಕಳ್ತನ ಮಾಡೋದು, ಸಿಗರೇಟು ಸೇದೋದು. ಈ ವ್ಯಕ್ತಿ ಯಾರು ಗೊತ್ತಾ? ಒಂದು ಕಾಮನ್ ಮೋಹನ ಎನ್ನುವ ವ್ಯಕ್ತಿ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಮಹಾತ್ಮ ಗಾಂಧಿ ಆಗಲಿಲ್ವಾ? ಇವರೆಲ್ಲ ತಪ್ಪು ಮಾಡಿದವರೇ. ಬಟ್ ತಪ್ಪು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಯೂನಿವರ್ಸ್ನ ಅವಕಾಶ ಕೇಳಿದಾಗ ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗೋದ್ರು. ನೀವುಗಳು ಸಹಜವಾಗಿ ತಪ್ಪು ಮಾಡೋದು, ದಟ್ ಈಸ್ ವೆರಿ ಕಾಮನ್. ಇನ್ಫ್ಯಾಕ್ಟ್ ನಾನು ಹೇಳ್ತಿದ್ದೀನಿ, ನಾನು ತಪ್ಪು ಮಾಡ್ತೇನೆ. ಬಟ್ ತಪ್ಪು ಅನ್ನುವಂಥದ್ದು ಗೊತ್ತಾಗದೇ ನಡೆಯೋ ಅಂಥದ್ದು ಮಾತ್ರ ತಪ್ಪು. ಬಟ್ ನನಗೆ ಗೊತ್ತಿರುತ್ತೆ ಇದು ತಪ್ಪು ಅಂತ, ಅದನ್ನೇ ನಾನು ಮಾಡಿದರೆ ಅದು ತಪ್ಪಲ್ಲ, ಮೋಸ. ತುಂಬ ಜನ ನಾವು ಇಲ್ಲಿ ತನಕ ಶ್ರೀಮಂತರಾಗದೆ ಉಳಿಯೋದಕ್ಕೆ ಕಾರಣ ಏನಂತಂದರೆ, ಬೇರೆಯವ್ರಿಗೆ ಮೋಸ ಮಾಡೋದೆಲ್ಲಾದರೂ ಹೋಗಲಿ, ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೀವಲ್ವ? ಇದೆಷ್ಟು ಸರಿ ರೀ? ಇಟ್ಸ್ ನಾಟ್ ಫೇರ್ ಅಲ್ವಾ? ನೀವು ಯೋಚನೆ ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂದ್ಕೊಳ್ತೀವಿ. ಬ್ರಾಹ್ಮಿ ಮುಹೂರ್ತ ಅಂದರೆ 3 ಗಂಟೆ 4 ಗಂಟೆ ಅಂತ ಹೇಳಲಿಲ್ಲ ನಾನು, 6 ಗಂಟೆ ಮುಂಚೆ ಇದ್ದರೆ ಸಾಕಲ್ವಾ? ನಾವು ಅಂದ್ಕೊಳ್ತೇವೆ. ವರ್ಕ್ಶಾಪ್ ಬಂದಾಗ ನೀವೆಲ್ಲರೂ ಅಂದ್ಕೊಳ್ತೀರಾ, ಗುರುಗಳು ಹೇಳಿದ್ದಾರೆ ಇನ್ಮೇಲೆ ಮನಿ ಮೆಡಿಟೇಷನ್ ಮಾಡಬೇಕು, ಪ್ರತಿದಿನ ಲೆಕ್ಕ ಬರೀಬೇಕು, ದುಡ್ಡನ್ನು ಕೊಡಬೇಕಂತಂದ್ರೆ ಇನ್ನೊಬ್ಬರಿಗೆ ಅಫರ್ಮೇಷನ್ ಹೇಳಿ ಕೊಡಬೇಕು, ತೆಗೆದುಕೊಳ್ಬೇಕಂತಂದ್ರೂ ಅಫರ್ಮೇಷನ್ ಹೇಳಬೇಕು, ಸ್ನಾನಕ್ಕೆ ಹೋದಾಗ ಅಫರ್ಮೇಷನ್ ಇದೆ, ಊಟ ಮಾಡಬೇಕಂದ್ರೆ ಅಫರ್ಮೇಷನ್ ಇದೆ, ಮನೆಯಿಂದ ಆಚೆ ಕಡೆ ಹೋಗ್ಬೇಕಂದ್ರೆ ಅಫರ್ಮೇಷನ್, ಬರಬೇಕಂತಂದರೆ ದೀಪ ಹಚ್ಚಬೇಕಂತಂದರೆ ಮನೆಯಲ್ಲಿ ಅಲ್ಲ, ಪ್ರತಿ ಸಂದರ್ಭದಲ್ಲೂ ನಾವು ಏನೆಲ್ಲ ವಿಶ್ವಕ್ರಿಯೆಗಳು ಮಾಡಲಿಕ್ಕಿದೆ. ಇದೆಲ್ಲ ಮಾಡಿದರೆ ಹೇಗೆ ನಿಮಗೆ ಲಾಭ ಬರೋದಿಲ್ಲ, ಹೇಗೆ ನಾವು ಶ್ರೀಮಂತರಾಗೋದಿಲ್ಲ? ಬಟ್ ನಾವು ಇದೆಲ್ಲ ಮಾಡಿದ್ದೇವಾ? ಎಷ್ಟು ಜನ ನಾವು ಇದೆಲ್ಲ ತಪ್ಪು ಮಾಡ್ತೀವಲ್ವ? ತಪ್ಪಲ್ಲ. ಎಷ್ಟು ಜನ ನಾವು ಇದನ್ನೆಲ್ಲ ತಪ್ಪಂತ ಮೋಸ ಮಾಡ್ತಿದ್ದೀವಲ್ಲ? ನಮಗೆ ನಾವೇ ಮೋಸ ಮಾಡಿಕೊಂಡ್ರೆ, ನಮಗೆ ನಾವೇ ಒಳ್ಳೇದು ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ವಿಶ್ವ ಹೇಗ್ರಿ ನಮಗೆ ಕೊಡುತ್ತೆ? ಐ ಥಿಂಕ್ ಇಟ್ಸ್ ನಾಟ್ ಫೇರ್ ಅಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಇನ್ಮೇಲೆ ಮೋಸ ಮಾಡ್ಕೊಳ್ಳೋದು ಬೇಡ. ತಪ್ಪು ಮಾಡೋಣ ಪರವಾಗಿಲ್ಲ, ಬಟ್ ಮೋಸ ಅಂತೂ ಮಾಡಬಾರ್ದು. ನಾವೆಲ್ಲರೂ ಶ್ರೀಮಂತರಾಗಬೇಕಂದ್ರೆ ಎಲ್ಲರೂ ಕಲಿಬೇಕು, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಲಿಬೇಕು, ಕಲ್ತದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇವೆರಡು ಯಾರು ಮಾಡ್ತಾರೋ ಅವನು ಶ್ರೀಮಂತನಾಗೋದನ್ನು ತಡೆಯೋದಕ್ಕೆ ಯಾರಿಂದಲೂ ಈ ಪ್ರಪಂಚದಲ್ಲಿ ಸಾಧ್ಯವಿಲ್ಲ, ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಭಗವಂತ ನಮ್ಮ ಜೊತೆ ಇದ್ದಾನೆ, ದೇವರು ನಮ್ಮ ಜೊತೆ ಇದ್ದಾರೆ, ವಿಶ್ವ ನಮ್ಮ ಜೊತೆ ಇದೆ, ಯೂನಿವರ್ಸ್ ನಮ್ಮ ಜೊತೆ ಇದೆ. ನಾವೆಲ್ಲರೂ ಶ್ರೀಮಂತರಾಗೇ ಆಗ್ತೇವೆ. ಸೊ ಮುಂಬರೋ ವರ್ಕ್ಶಾಪಲ್ಲಿ ನಾನು ನಿಮಗೆ ನೇರವಾಗಿ ಸಿಗ್ತೇನೆ. ಏನೆಲ್ಲ ಕ್ವೆಶನ್ಸ್ ಇದೆಯೋ ಬರೆದಿಟ್ಕೊಳ್ಳಿ, ನನ್ನ ಕೇಳಿ. ಎಲ್ಲರೂ ಸಾಲ ಮುಕ್ತರಾಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ವಿಶೇಷವಾಗಿ ಡಿಸೆಂಬರಲ್ಲಿ ಬರೋ, ಆನ್ಲೈನಲ್ಲಿ ಬರೋ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ನಲ್ಲಿ ನಾವು ಹೆಚ್ಚು ಕಲಿಯೋಣ. 2 ಬಿಸ್ನೆಸ್ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ ನಿಮಗೆ. 54 ಬಿಸ್ನೆಸ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ ವರ್ಕ್ಶಾಪಲ್ಲಿ.
ಅಷ್ಟೇ ಅಲ್ಲದೆ ವಿಶೇಷವಾಗಿ 2 ಬಿಸ್ನೆಸ್ಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದೆಲ್ಲರೂ ಮಾಡೋಂಗಿರಬೇಕು, ಲಾಭ ಹೆಚ್ಚು ಬರೋಂಗಿರಬೇಕು, ಸುಲಭವಾಗಿ 3 ಲಕ್ಷನಾದರೂ ತಿಂಗಳಿಗೆ ದುಡಿಯೋಂಗಿರಬೇಕು. ಆ ರೀತಿ ಬಿಸ್ನೆಸ್ 2 ಬಿಸ್ನೆಸ್ಗಳು ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ. ಅಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸ್ಟಾಕ್ ಹೇಗೆ ಪಿಕ್ ಮಾಡೋದು, ಅಥವಾ ವಿಶೇಷವಾಗಿ ಅಷ್ಟೆಲ್ಲ ನಾಲೆಜ್ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅನ್ನೋದಾದರೆ ಯಾವ ಒಂದು ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ಬೋದು, ಯಾವುದು ಸೇಫು, ಇಲ್ಲಿ ತನಕ ಹಿಸ್ಟಾರಿಕಲ್ ಡೇಟಾ ನೋಡಿದ್ರೆ ಯಾವುದು ಕಂಪ್ಲೀಟ್ಲಿ ಸೇಫು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೇವೆ. 3 ದಿನ ಮಾತ್ರ ಅಲ್ಲ ಈ ವರ್ಕ್ಶಾಪು. ಯಾರು ಬರ್ತಿರೋ ಅವ್ರಿಗೆ ಗೊತ್ತಾಗುತ್ತೆ ಇದರಲ್ಲಿ ವಿಶೇಷತೆ ಏನು, ಎಷ್ಟು ಬೋನಸ್ಗಳಿದೆ ಅಂತಂತೇಳಿ. ಸೊ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಅಪ್ ಆ್ಯಂಡ್ ಡೂಯಿಂಗ್ ದಿಸ್, ಆ್ಯಂಡ್ ಯು ಕ್ಯಾನ್ ಸಿ ಅಸ್ directly from your mobile phone in your house at your comfort of your place. So let's all see, let's all learn, let's all become rich. ಇವತ್ತಿನ ವಿಶ್ವ ತಂತ್ರ ಇದು ತಿಳ್ಕೊಬೇಕು ಅಂತಿದ್ದೀರಾ, ನಿಮ್ಮ ಕರ್ಮ ಎಲ್ಲ ಕಳ್ಕೊಳ್ಬೇಕಾ, ದಿಸ್ ಇಸ್ ಒನ್ ಆಫ್ ದ ವೇ. ಇದು ಒಂದು ವಿಧ ಅಷ್ಟೇ. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಇದನ್ನು ಶುಕ್ರವಾರ ಸಂಜೆ ಮಾಡಿ ಒಂದು ಹೋಮಕುಂಡ, ನನ್ನ ಹತ್ರ ಹೋಮಕುಂಡ ಇದೆ. ಸೊ ನಿಮ್ಮ ಮನೆಯಲ್ಲಿ ನಿಮಗೆ ಹೇಗಾಗುತ್ತೋ ನೀವು ನೋಡಿ ಇಲ್ಲಿ ನನ್ನ ಹತ್ರ ಈ ರೀತಿ ಚಿಕ್ಕದೊಂದಿದೆ. ಸೊ ಇದರಲ್ಲಿ ನಾನು ಏನೆಲ್ಲ ತಪ್ಪು ಮಾಡ್ತೀನೋ ಅದನ್ನು ಹಳದಿ ಕಲರ್ ಪೇಪರಲ್ಲಿ ಬರೀತೇನೆ. ಬರೆದು ಇದನ್ನು ಸುಟ್ಟಾಕ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಇದರಲ್ಲಿ ನೀವು ಹಳದಿ ಕಲರ್ ಪೇಪರಲ್ಲಿ ಪೆನ್ನಲ್ಲಿ ಬರೀಬೇಕಂತೇನಿಲ್ಲ. ವಿಶ್ವಕ್ಕೆ ನಾವು ಅಂದ್ಕೊಳ್ಳೋದು, ನಾವು ಥಾಟ್ಸ್, ಆಲೋಚನೆಗಳಿಗೆ ಗೊತ್ತಿರುತ್ತೆ. ಆದರೂ ಒಂದು ಪೇಪರ್ ಈ ರೀತಿ ತೆಗೆದುಕೊಂಡು ಅದ್ರ ಮೇಲೆ ಕೈಯಲ್ಲಿ ಬರೀರಿ. ಜಸ್ಟ್ ಇದೇ ಪೆನ್ ಅಂದ್ಕೊಳ್ಳಿ, ಬರೀರಿ. ಸಪೋಸ್ ಫಾರ್ ಎಕ್ಸಾಂಪಲ್, ನಾನು ಸೋಂಬೇರಿ, ಇದನ್ನು ತಿದ್ಕೋಬೇಕು, ನನಗೆ ಅವಕಾಶ ಕೊಡು, ನಾನು ಶ್ರೀಮಂತ ಆಗಬೇಕು. ಬರೀತೇನೆ, ನನ್ನ ಸೋಂಬೇರಿತನವನ್ನು ನಿವಾರಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈಗ ಯಾವುದನ್ನು ಸುಟ್ಟಾಕ್ತಾ ಇದ್ದೀನಿ, ನಾನು ಸೋಂಬೇರಿತನ ಸುಟ್ಟಾಕ್ತಿದ್ದೀನಿ. ಒಂದು ಸುಟ್ಟು ಬಿಸಾಕಿದೆ. ಇನ್ನೊಂದು ತೊಗೊಂಡು ಬರೀತೇನೆ, ನನಗೆ ರೂಢಿ ಆಗಿಬಿಟ್ಟಿದೆ ದುಡ್ಡು ಬೇರೆಯವ್ರಿಗೆ ಕೊಡೋ ಅಂಥದ್ದು, ದಾನ ಹೆಚ್ಚು ಮಾಡೋ ಅಂಥದ್ದು, ನನ್ನ ಹತ್ರನೇ ಇಲ್ದಿದ್ರು ಇನ್ನೊಬ್ರ ಹತ್ರ ತೆಗೆದುಕೊಂಡು ಬಂದು ಇನ್ನೊಬ್ರಿಗೆ ಯಾರಿಗೋ ಕೊಡೋ ಅಂಥದ್ದು. ಇದರಿಂದ ಕರ್ಮ ಬರುತ್ತೆ. ಮುಂಬರುವ ವರ್ಕ್ಶಾಪ್ನಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ನಾನು ಹೇಳ್ಕೊಡ್ತಿದ್ದೀನಿ. ಏನೆಲ್ಲ ಮಾಡಿದ್ರೆ ಕರ್ಮ ಬರುತ್ತೆ ಅದೆಲ್ಲ ತಿಳ್ಕೊಳ್ಬೇಕಾ? ಎನಿವೆ ಗೊತ್ತಿರಲಿ ನಿಮಗೆ, ನಮ್ಮ ಒಂದು ಫಾರ್ಮುಲಾ ಇದೆ, ಯೂನಿವರ್ಸ್ ಫಾರ್ಮುಲಾ. ಆ ಫಾರ್ಮುಲಲ್ಲಿ ದಾನ ಮಾಡಿದ್ರೆ ಏನೂ ಆಗಲ್ಲ. ಬಟ್ ಅದು ಬಿಟ್ಟು ಹೆಚ್ಚು ಕಡಿಮೆ ಮಾಡಿದ್ರೆ ನಮಗೆ ಕರ್ಮ ಬರುತ್ತೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಇದೆಲ್ಲ ತಿಳ್ಕೊಳ್ಳೋಣ. ಬಟ್ ಎನಿವೆ, ಆ ಒಂದು ಬುದ್ಧಿ ಇದ್ದರೂ ಅದನ್ನು ಬರೆದು ನಾನು ಅತಿ ಹೆಚ್ಚು ಎಲ್ಲರಿಗೂ ನನಗಿಟ್ಕೊಳ್ದೆ ಇನ್ನೊಬ್ರು ಕೊಡ್ತಿದ್ದೀನಿ ಅನ್ನೋದಾದರೆ ಈ ಗುಣ ಹೊರಟೋಗಲಿ ನನ್ನಿಂದ ಅಂಥೇಳಿ ಕೈಯಲ್ಲೇ ಬೆರಳಲ್ಲಿ ಬರೆದು ಅದನ್ನು ಮತ್ತೆ ಸುಟ್ಟಾಕಿಬಿಡಬೇಕು. ಹಾಗೆ ಸಾಲ ಮಾಡೋ ಬುದ್ಧಿ ಕೆಲವ್ರಿಗೆ ಸಮಾಧಾನನೇ ಇರೋದಿಲ್ಲ. ಎಲ್ಲವೂ ಈಗಲೇ ಬೇಕು, ಎಮರ್ಜೆನ್ಸಿ ಆಗಬೇಕು, ಕಾರು ಬೇಕು, ಬಂಗ್ಲೆ ಬೇಕು, ಕ್ರೆಡಿಟ್ ಕಾರ್ಡಲ್ಲಿ ತಂದುಬಿಡೋದು, ಎಲ್ಲೋ ಸಾಲ ಮಾಡಿ ತಂದುಬಿಡೋದು, ಕೈ ಸಾಲದಿಂದ ಲೋನ್ ಮಾಡೋದು, ಈ ರೀತಿ ಚಾಳಿ ಇರುತ್ತೆ. ಅದು ತುಂಬ ಕೆಟ್ಟ ಬುದ್ಧಿ. ಯಾರಿಗೆಲ್ಲ ಕ್ರೆಡಿಟ್ ಕಾರ್ಡ್ ಇದೆಯೋ ದಯವಿಟ್ಟು ಬೆಂಕಿ ಇಟ್ಟು ಕಾರ್ಡನ್ನ ಸುಟ್ಟಾಕ್ಬಿಡಿ. ಬೇಡವೇ ಬೇಡ ನಮಗೆ. ಯಾರು ಈ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮ ನೋಡ್ತಿದ್ದೀರೋ ಅಥವಾ ವರ್ಕ್ಶಾಪ್ ಬಂದಿದ್ದೀರೋ ಅಥವಾ ಯಾರೆಲ್ಲ 100 ಕೋಟಿ ಮಾಡಬೇಕು ಅಂತಿದ್ದೀರೋ, ದಯವಿಟ್ಟು ಫಸ್ಟ್ ಥಿಂಗ್ ಕ್ರೆಡಿಟ್ ಕಾರ್ಡ್ ನಿಮ್ಮ ಜೇಬಲ್ಲಿ ಇರಬಾರ್ದು. ಕ್ರೆಡಿಟ್ ಕಾರ್ಡ್ ಅಂತಂದರೆ ಒಂದು ದೆವ್ವ. ನೀವು ದೆವ್ವನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಹೇಗ್ರಿ, ಅದು ನಿಮ್ಗೆ ಒಳ್ಳೇದು ಮಾಡುತ್ತಾ, ನೀವೇ ಯೋಚನೆ ಮಾಡಿ. ಸೊ ಇದ್ರ ಕ್ರೆಡಿಟ್ ಕಾರ್ಡ್ ಇದ್ದರೆ ಸುಟ್ಟಾಕ್ಬಿಡಿ. ಅದೇ ರೀತಿ ನಿಮ್ಮ ಎಲ್ಲ ತಪ್ಪುಗಳನ್ನ ನೀವೇನೇ ಮಾಡಿರಲಿರಿ, ನನಗೆ ಗೊತ್ತಿಲ್ಲ ಏನೇನು ತಪ್ಪು ಮಾಡಿದ್ದೀವಿ ಅಂತಂತೇಳಿ ಅದನ್ನೆಲ್ಲ ಒಂದೊಂದಾಗಿ ಬರೆದು ಸುಟ್ಟು ಬಿಸಾಕ್ಬಿಡಿ. ನಿಮ್ಮ ಕರ್ಮ ಇಲ್ಲಿಗೆ ಕಳೆದೋಗುತ್ತೆ. ಯಾರಿದನ್ನು ಸುಮ್ಮನೆ ಏನೋ ಹೇಳ್ತಿದ್ದಾರೆ ಅಂತ ಮಾಡಲಿಲ್ವೋ, ಬರೀ ನೋಡ್ತಿದ್ದೀರೋ, ಇನ್ನೊಂಚೂರು ಕರ್ಮ ನಿಮ್ಗೆ ಆ್ಯಡ್ ಆಗುತ್ತೆ, ಗೊತ್ತಿರಲಿ. ನೋಡದೇ ಇದ್ದಿದ್ರೆ ಪರವಾಗಿಲ್ಲ, ನೋಡಿ ಮಾಡಲಿಲ್ವಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಮಾಡಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಮುಂಬರುವ ವರ್ಕ್ಶಾಪ್ನಲ್ಲಿ ಬ್ಲೂ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಮರಿಬೇಡಿ. ಎಲ್ಲರಿಗೂ ಸಿಗ್ತೇನೆ, ನಾವೆಲ್ಲರೂ ಒಟ್ಟಾಗಿ ಶ್ರೀಮಂತರಾಗೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಗುರುಜಿ, ಬಹಳ ಒಳ್ಳೆ ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದೀರಿ. ಇದನ್ನು ದಯವಿಟ್ಟು ಎಲ್ಲರೂ ಪಾಲಿಸಬೇಕು. ಹಾಗೆ ಮುಂಬರುವ 24ನೇ ತಾರೀಕು ಅಂದರೆ ನವೆಂಬರ್ 24, 2024ರಂದು ನಮ್ಮ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ನಡೀತಾ ಇದೆ. ತಾವೆಲ್ಲರೂ ಸಾಲದ ಬಗ್ಗೆ, ಸಾಲ ತೀರಿಸೋ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಇರುವವರು ಆದಷ್ಟು ಬೇಗ
ಈಗಲೇ ನಿಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡಿಕೊಳ್ಳಿ. ಸೀಟ್ ಲಿಮಿಟೆಡ್ ಇರೋದ್ರಿಂದ ಕೊನೆ ಮೂಮೆಂಟಲ್ಲಿ ಸೀಟ್ ಸಿಗದೆ ಹೋಗ್ಬೋದು. ಹಾಗಾಗಿ ಈಗಲೇ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.